ಬಂದು ನೆಲೆಸಿದನು. ಕರುಣಾಸಾಗರ ಕಾನನವಾಸನು ಹಿಮಗಿರಿಯಲ್ಲಿ ನೆಲೆಯಾದನು. ಅಣತಳ್ಳಿ ಗ್ರಾಮದ ಸುಂದರ ಗಿರಿಯಲ್ಲಿ ವರದ ರಾಜನು ನಿಂತಿಹನು. ಬೇಡಿದ ವರಗಳ ನೀಡುವ ನೀತನು ವರದ ಹಸ್ತವನು ತೋರಿಹನು. ಗಗನವು ಆಕೆಯ ಕೋಪಕ್ಕೆ ಎಣೆಯಲ್ಲಿ. ಈ ಪರಿದೃಶ್ಯವ ನೋಡಿದ ಕಾಲನು ಪರಮೇಶ್ವರಗೆ ಅರುಹಿದನು. ಹೊರಟನು ಶಿವನು ಮುರಹರಿ ಜೊತೆಯಲ್ಲಿ ಧಾವಿಸಿ ಭೂಲೋಕದ ಕಡೆಗೆ. ಒಮ್ಮೆಲೆ ಕಂಡರು ಹರಿಹರರಿಬ್ಬರು ಭುವಿಯಲ್ಲಿ ಕಾಳಿಯ ರೂಪವನು. ಬಳಿಯಲ್ಲಿ ಸುಳಿದರೆ ನಮ್ಮನ್ನು ಉಳಿಸಲು ಎನ್ನುತ್ತ ಭಯದಲ್ಲಿ ಬೆವರಿದರು. ಇಬ್ಬರು ಒಮ್ಮೆಲೆ ಓಂಕಾರ ಮಂತ್ರದಿ ಋಷಿ ಮುನಿಯೋರ್ವನ ರೂಪವನು ನಿರ್ಮಿಸಿ ಅವರಿಗೆ ಲಿಂಗವ ಧರಿಸಿ ಉಪದೇಶ ಮಾಡೆಂದು ಅರುಹಿದನು. ಕ್ಷಣದಲ್ಲಿ ಪಾರ್ವತಿ ದೇವಿಯು ನಡುಗಿದಳು. ಆತ್ಮಲಿಂಗವನ್ನು ಕೊರಳಲ್ಲಿ ಕಂಡು ಆದಿಶಕ್ತಿಯು ಮರುಗಿದಳು. ಸಿದ್ಧಲಿಂಗೇಶ್ವರ ಕರಗಳ ಹಿಡಿದು ನೆಲೆಯನ್ನು ತೋರೆಂದು ಕೇಳಿದಳು. ಹಾಡೂರ ಬಯಲಿನ ಆಲದ ಮರದಡಿ ಆಕೆಗೆ ನೆಲೆಯನ್ನು ತೋರಿದರು. ಮುಂದೊಂದು ದಿನವಿದು ಸಿದ್ಧರ ನಾಡೆಂದು ಸಿದ್ಧಲಿಂಗೇಶರು ಹರಸಿದರು. ಹುಲಿಗಳ ಬೀಡಿದು ಹುಲಿಯೂರಾಗೆಂದು ಸಿದ್ಧಲಿಂಗೇಶರು ನುಡಿದಿಹರು. ಹರಿಹರರಿಬ್ಬರು ನೆಲೆಸಿದ ಗಿರಿಯನ್ನು ಪಾರ್ವತಿ ದೇವಿಗೆ ತೋರಿದರು. ಶಿಂಷಾ ನದಿಯ ಸುಂದರ ತಾಣ ಹುಲಿಯೂರ ದುರ್ಗದ ಕಣಿವೆಯಲ್ಲಿ ಹರಿಹರರಿಬ್ಬರು ಒಂದೇ ಗಿರಿಯಲ್ಲಿ ಬಂದು ನೆಲೆಸಿಹ ಕ್ಷೇತ್ರವಿದು. ಕಾಲಭೈರವನು ಹಿಂಬದಿ ಗುಹೆಯಲ್ಲಿ ಯೋಗ ನಿದ್ರೆಯಲ್ಲಿ ಕುಳಿತಿಹನು. ಮಲ್ಲೇಶ್ವರನು ಗಿರಿಯ ತುದಿಯಲ್ಲಿ ಲಿಂಗ ರೂಪವನ್ನು ತಾಳಿದನು. ಮಲ್ಲೇಶ್ವರನು ಗಿರಿಯ ತುದಿಯಲ್ಲಿ ಲಿಂಗ ರೂಪವನ್ನು ತಾಳಿದನು. ಲಿಂಗ ರೂಪವನ್ನು ತಾಳಿದನು.